ತುಂಬಾ ಸಿಂಪಲ್ ಆಗಿದ್ದೀವಿ ಅಂತ ಅನ್ನಿಸ್ತಾ ಇದೆಯಾ? ಸೊ ಈ ಲುಕ್ಗೆ ಹೇಗೆ ನೀವು ಟ್ರಾನ್ಸ್ಫಾರ್ಮ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೇನೆ. ಒಂಥರ ಫ್ರೆಶ್ ಮೇಕಪ್ ಲುಕ್ ಅಂತ ಹೇಳ್ಬೋದು. ಹಾಗೆಯೇ ಇದು 1 ಲೇಯರ್ ಮೇಕಪ್ ಚಾಲೆಂಜ್. ಈ ಡಾರ್ಕ್ ಸರ್ಕಲ್ ಏನಿದೆ, ಹಾಗೆ ನಮ್ಮದು ಸ್ಪಾಟ್ಸ್, ಪಿಗ್ಮೆಂಟೇಷನ್ಸ್ ಏನಿದೆ, ಇದನ್ನೆಲ್ಲ ಕವರ್ ಮಾಡಿಕೊಂಡು 1 ಲೇಯರ್ ಮೇಕಪ್ ಚಾಲೆಂಜ್ ಮಾಡುವ. ಸೊ ಇದು ಡೇ ಟು ಡೇ ಲೈಫ್ಗೆ ಒಳ್ಳೆಯದು ಅಂತ ಹೇಳ್ಬೋದು, ಯಾವುದೇ ಥರ ಬ್ರೈಡಲ್ ಲುಕ್ಗೆ ಅಲ್ಲ. ಸೊ ಫಸ್ಟ್ ಸ್ಟಾರ್ಟ್ ಮಾಡುವ ಆ್ಯಸ್ ಯೂಶ್ವಲ್ ಪ್ರೈಮರಿಂದ. ನಾನಿಲ್ಲಿ ಬ್ಲೂ ಹೆವೆನ್ ಸಿಲಿಕನ್ ಬೇಸ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಒಂದು ರೇಡಿಯಂಟ್ ಬೇಸ್ಗೋಸ್ಕರ ಲ್ಯಾಕ್ಮಿ ಲೂಮಿ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೇನೆ. ಇದನ್ನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೆ ನಾನು. ಇದರಿಂದ ನಮ್ಮ ಫರ್ದರ್ ಮೇಕಪ್ ತುಂಬ ಸ್ಮೂತಾಗಿ ಗ್ಲೈಡ್ ಆಗ್ತದೆ. ಹಾಗೆಯೇ ಒಂದು ಇನ್ನರ್ ಗ್ಲೋ ಸಿಗ್ತದೆ ನಿಮ್ಮ ಸ್ಕಿನ್ಗೆ. ನೀವು ಅಬ್ಸರ್ವ್ ಮಾಡಿದರೆ ಆ ಗ್ಲೋ ಕಾಣ್ತದೆ ನಿಮ್ಮದು ಸ್ಕಿನ್ನಿಂದ, ಅಂದರೆ ವಿತಿನ್ ಗ್ಲೋ ಅಂತ ಅನ್ನಿಸ್ತದೆ. ಅದು ಅದೇ ಥರ ನೀವು ಏನಾದರೂ ಪ್ರಾಡಕ್ಟ್ ಅಪ್ಲೈ ಮಾಡಿದ್ದೀರಾ ಅಂತ ಅನಿಸೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ನಾನು ಮೇಬ್ಲಿನ್ ಏಜ್ ರಿವೈಂಡ್ ಕನ್ಸಿಲರ್ ತಗೊಳ್ತಾ ಇದ್ದೇನೆ. ಸೊ 1 ಲೇಯರ್ ಅಂದರೆ ಏನಂದರೆ ಲೈಟರ್ ಶೇಡಿಂದ ಸ್ಟಾರ್ಟ್ ಮಾಡೋದು, ಅಂದರೆ ನಿಮ್ಮದು ಸ್ಕಿನ್ ಮ್ಯಾಚ್ ಶೇಡಿಂದ. ಇದೆಲ್ಲ ನಮ್ಮದು ಮಾರ್ಕ್ಸ್ ಅಥವಾ ಪಿಗ್ಮೆಂಟೇಷನ್ ಹೈಡ್ ಮಾಡೋದಕ್ಕೆ, ಹಾಗೆ ಡಾರ್ಕ್ ಸರ್ಕಲ್ನ ಹೈಡ್ ಮಾಡೋದಕ್ಕೆ ಯೂಸ್ ಮಾಡಬೇಕಾಗ್ತದೆ ಎಕ್ಸಾಕ್ಟ್ ಸ್ಕಿನ್ ಮ್ಯಾಚ್ ಕನ್ಸೀಲರ್ನ. ಈಗ ಇಲ್ಲಿ ನಾನು ಹೈಲೈಟಿಂಗ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೇನೆ ಸ್ವಿಸ್ ಬ್ಯೂಟಿಯಿಂದ. ಇದನ್ನು ನಾವು ಚೀಕ್ ಬೋನ್ಸ್ಗೆ, ಅಂದರೆ ಎಲ್ಲೆಲ್ಲ ನಾವು ಯೂಶ್ವಲಿ ಹೈಲೈಟ್ ಮಾಡ್ತೇವಲ್ಲ ಆ ಏರಿಯಾಕ್ಕೆಲ್ಲ, ಫೋರ್ ಹೆಡ್ಗೆ, ಹಾಗೆ ಬ್ರಿಡ್ಜ್ ಆಫ್ ದ ನೋಸ್, ಮತ್ತು ಕ್ಯೂಪಿಡ್ಸ್ ಬೋ, ಮತ್ತು ಚಿನ್, ಹಾಗೆ ಸ್ವಲ್ಪ ನಮ್ಮದು ಫೇಸ್ನ ಲಿಫ್ಟೆಡ್ ಆಗಿ ತೋರಿಸೋದಕ್ಕೆ ಹೀಗೆ ಬಾಯಿ ಸುತ್ತಮುತ್ತ. ನೆಕ್ಸ್ಟ್ ಇಲ್ಲಿ ನಾನು ಕಾಂಟೋರ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಇನ್ಸೈಟಿಂದ ಒಳ್ಳೆ ಕಾಂಟೋರ್ ಪ್ರಾಡಕ್ಟ್ ಇದು. ನೀವು ಬೇಕಂದ್ರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ ಅಲ್ಲಿ. ಇದನ್ನು ನಾನು ಅಗೇನ್ ಎಲ್ಲ ಯೂಶ್ವಲ್ ಪಾಯಿಂಟ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೇನೆ ಕಾಂಟೋರ್ ಮಾಡೋದಕ್ಕೆ, ಸ್ವಲ್ಪ ನಮ್ಮ ಫೇಸ್ಗೆ ಡೆಪ್ತ್ ಅಥವಾ ಡಿಮೆನ್ಷನ್ಸ್ ಕೊಡೋದಕ್ಕೆ. ನೆಕ್ಸ್ಟ್ ಇಲ್ಲಿ ಫೌಂಡೇಶನ್. ಇದು ಲ್ಯಾಕ್ಮಿ 9to5 matte+primer ಫೌಂಡೇಶನ್. ನಾನು ಶೇಡ್ W180 ವಾರ್ಮ್ ನ್ಯಾಚುರಲ್. ಇದನ್ನು ನಾವು ಇನ್ನು ಉಳಿದಿರೋ ಜಾಗಕ್ಕೆ ಅಪ್ಲೈ ಮಾಡುವ. ಹೀಗೆ ಬೇಸಿಕಲಿ 1 ಲೇಯರ್ ಅಂದರೆ ಎಲ್ಲನೂ ನಿಮ್ಮದು ಮೇಕಪ್ ಪ್ರಾಡಕ್ಟ್ಸ್ ಒಂದೇ ಲೇಯರಲ್ಲಿ ನಾವು ಅಪ್ಲೈ ಮಾಡ್ತೇವೆ, ಹಾಗೆ ಇದನ್ನು ಬ್ಲೆಂಡ್ ಮಾಡ್ತೇವೆ. ನೋಡಿ ಹೀಗೆ ಕಾಣಿಸ್ತದೆ. ನಾನಿನ್ನೂ ಬ್ಲಷ್ ಅಪ್ಲೈ ಮಾಡಲಿಲ್ಲ. ಅದಕ್ಕಿಂತ ಮುಂಚೆ ಮೇಕಪ್ ಫಿಕ್ಸರ್ ಯೂಸ್ ಮಾಡುವ. ಇಲ್ಲಿ ಸ್ವಿಸ್ ಬ್ಯೂಟಿ ಫಿಕ್ಸರ್ ಯೂಸ್ ಮಾಡ್ತಿದ್ದೇನೆ, ಫುಲ್ ಫೇಸ್ಗೆ ಅಪ್ಲೈ ಮಾಡುವ. ಈಗ ನಾನಿಲ್ಲಿ 2 ಸ್ಪಂಜ್ ತೋರಿಸ್ತಾ ಇದ್ದೇನೆ. ಒಂದು ಡ್ರೈ ಸ್ಪಾಂಜ್, ಇದರಿಂದ ನಾವು ಮೇಕಪ್ನ ಬ್ಲೆಂಡ್ ಮಾಡುವ. ಇಲ್ಲಿ ಯಾವುದೇ ಪರ್ಟಿಕ್ಯುಲರ್ ರೀಸನ್ ಇಲ್ಲ, ಒಂದು ಸತಿ ಟ್ರೈ ಮಾಡುವ ಅಂತ. ತುಂಬ ಚೆನ್ನಾಗಿ ವರ್ಕ್ ಆಯಿತು ಇದು ಹೇಳಬೇಕಂದ್ರೆ. ಸೊ ನಾನು ಡ್ರೈ ಬ್ಯೂಟಿ ಸ್ಪಂಜ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ನಿಮಗೆ ಯಾವುದು ಕಂಫರ್ಟ್ ಅನಿಸ್ತದೆ ಅದನ್ನು ನೀವು ಯೂಸ್ ಮಾಡ್ಬೋದು, ಬ್ರಷ್ ಯೂಸ್ ಮಾಡ್ಬೋದು ಈವನ್. ಈಗ ಬ್ಲೆಂಡ್ ಆದಮೇಲೆ ಒಂದು ಸತಿ ಲೈಟೆಸ್ಟ್ ಶೇಡಿಂದ ಸ್ಟಾರ್ಟ್ ಮಾಡಿ ನಾನಿಲ್ಲಿ ಒಂದು ಲಿಪ್ಸ್ಟಿಕ್ ಶೇಡ್ನ ಯೂಸ್ ಮಾಡಿಕೊಂಡು ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಈಗ ಅದನ್ನು ಬ್ಲೆಂಡ್ ಮಾಡುವ. ಬ್ಲಷ್ ಬ್ಲೆಂಡ್ ಮಾಡಿ ಆದ ನಂತರ ನಾವು ಕಾಂಟೋರ್ ಶೇಡ್ನ ಬ್ಲೆಂಡ್ ಮಾಡುವ. ಸೊ ಫಸ್ಟೇ ನಾನು ಹೇಳಿದಾಗೆ ಲೈಟರ್ ಶೇಡಿಂದ ಡಾರ್ಕರ್ ಶೇಡ್ವರೆಗೂ ಬ್ಲೆಂಡ್ ಮಾಡ್ತಾ ಹೋಗಬೇಕು. ಈಗ ನಾನು ಕಾಂಟೋರ್ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಇದೆಲ್ಲ ಆದಮೇಲೆ ತುಂಬ ಸೀಮ್ಲೆಸ್ ಆಗಿ ಕಾಣಿಸ್ತದೆ. ಒಂದೇ ಲೇಯರಲ್ಲಿ ನಿಮ್ಮದು ಎಲ್ಲ ಮೇಕಪ್ ಫಿನಿಶ್ ಆಗ್ತದೆ. ಈಗ ಇದು ಟೋಟಲಿ ಆಪ್ಷನಲ್. ನಾನು ಬ್ಲೂ ಹೆವೆನ್ ಲೂಸ್ ಪೌಡರ್ ಯೂಸ್ ಮಾಡಿಕೊಂಡು ಕ್ರೀಸ್ ಆಗುವಂಥ ಏರಿಯಾದಲ್ಲಿ ಫೇಸ್ನ ಸೆಟ್ ಮಾಡ್ತಾ ಇದ್ದೇನೆ. ಅಂದರೆ ಅಂಡರ್ ಐ ಲಿಡ್ ಮತ್ತು ಫೋರ್ ಹೆಡ್, ಬಾಯಿ ಸುತ್ತಮುತ್ತ ಇಲ್ಲಿ ಎಲ್ಲ ಇದನ್ನು ಸೆಟ್ ಮಾಡಿಕೊಂಡು ಮತ್ತೆ ಸೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡ್ತಾ ಇದ್ದೇನೆ. ಇದರಿಂದ ನಮ್ಮದು ಮೇಕಪ್ ಲಾಕ್ ಆಗ್ತದೆ. ಹಾಗೆ ಈಗ ವೆಟ್ ಬ್ಯೂಟಿ ಸ್ಪಾಂಜಿಂದ ನಾನು ಇದನ್ನು ಒಂದು ಸತಿ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಎಕ್ಸೆಸ್ ಪ್ರಾಡಕ್ಟ್ ಇದ್ದರೆ ಅದು ಅಬ್ಸಾರ್ಬ್ ಮಾಡ್ಕೊಳ್ತದೆ ಅಂತ. ಈಗ ನೋಡ್ಬೋದು ನಾವು ಫೇಸಲ್ಲಿ ಏನು ಡೈಮೆನ್ಷನ್ಸ್ ಕಾಣಿಸ್ತಾ ಇದೆ. ಫೈನಲಿ ನಾವು ಒಂದು ಕ್ರೀಮ್ ಹೈಲೈಟ್ರ್ ಯೂಸ್ ಮಾಡುವ. ಇದು ಇನ್ಸೈಡ್ ಸ್ಟಿಕ್ಕಿಂದಾನೆ ಇನ್ನೊಂದು ಸೈಡಲ್ಲಿರೋ ಇದು ಹೈಲೈಟ್ರ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಅಂಥ ಒಳ್ಳೆ ಹೈಲೈಟ್ರ್ ಅಲ್ಲ. ಓಕೆ ಯಾಕೆಂದರೆ ಇಲ್ಲಿ ಸ್ವಲ್ಪ ಪಾರ್ಟಿಕಲ್ಸ್ ಸಿಗ್ತದೆ ನಮಗೆ, ಅದು ನಮ್ಗೆ ಇಷ್ಟ ಆಗೋದಿಲ್ಲ ಯೂಶ್ವಲಿ. ಸೊ ನಾನು ಇದನ್ನು ಬೆರಳಿಂದನೇ ಬ್ಲೆಂಡ್ ಮಾಡಿದೆ. ನೆಕ್ಸ್ಟ್ ಅಂದರೆ ಮೇಕಪ್ ನಾನು ಜಾಸ್ತಿ ಓವರಾಗಿ ಮಾಡ್ತಾಯಿಲ್ಲ, ತುಂಬ ಸಿಂಪಲ್ ಮಾಡ್ತಿದ್ದೇನೆ ಇನ್ನು ಉಳಿದಿರೋ ಮೇಕಪ್ನ. ಹಾಗಾಗಿ ಇದು ಒಂದು ಸತಿ ಬ್ಲೆಂಡ್ ಆದಮೇಲೆ ನೆಕ್ಸ್ಟ್ ಮೇಕಪ್ ಕಂಟಿನ್ಯೂ ಮಾಡುವ. ಇಲ್ಲಿ ಬ್ಲೂ ಹೆವೆನ್ ಆರ್ಟಿಸ್ಟೋ ಬ್ರೋ ಪೆನ್ಸಿಲಿಂದ ನಾನು ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೇನೆ. ಒಂದು ಸತಿ ಕೋಮ್ ಮಾಡಿಕೊಂಡು ಅದರಿಂದ ಫಿಲ್ ಮಾಡುವ. ತುಂಬ ಒಳ್ಳೆ ಬ್ರೋ ಪೆನ್ಸಿಲ್ ಇದು, ನೀವೇನಾದರೂ ಯೂಸ್ ಮಾಡಬೇಕಂತ ಇದ್ದರೆ. ನೆಕ್ಸ್ಟ್ ಬ್ಲಷ್ ನ್ಯೂಡ್ಸಿಂದ ಈ ಶೇಡ್ ತಗೊಳ್ತಾ ಇದ್ದೇನೆ. ಇದರಿಂದ ನಾನು ಫುಲ್ ಐಲಿಡ್ಗೆ ಅಪ್ಲೈ ಮಾಡ್ತೇನೆ. ಯಾವುದೇ ಥರ ಟ್ರಾನ್ಸಿಷನ್ ಶೇಡ್ಸ್ ಇಲ್ಲ. ಹಾಗೆ ಎಡ್ಜಸ್ನ ನಾನು ಇದನ್ನು ಹೀಗೆ ಬ್ಲೆಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ NYB ಐಲೈನರ್ ತಗೊಂಡಿದ್ದೇನೆ ಶೇಡ್ ಬ್ಲ್ಯಾಕಲ್ಲಿ. ಇದರಿಂದ ಒಂದು ಸಣ್ಣ ವಿಂಗ್ ಲೈನರ್ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಬ್ಲೂ ಹೆವೆನ್ ಲಾಸ್ಟ್ ಟ್ವಿಸ್ಟ್ ಮಸ್ಕಾರಾದಿಂದ
ನಮ್ಮ ಲ್ಯಾಶಸ್ನ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳೋ, ಯಾಕೆಂದರೆ ಯಾವುದೇ ಥರ ಫಾಲ್ಸ್ಲೀಸ್ ಯೂಸ್ ಮಾಡ್ತಾ ಇಲ್ಲ ನಾನು ಈ ವಿಡಿಯೋದಲ್ಲಿ. ಒಂದು ಸತಿ ಲೋವರ್ ಲ್ಯಾಶಸ್ನು ಕೋಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸೇಮ್ ಲಿಪ್ಸ್ಟಿಕ್ ಯಾವುದಕ್ಕೆ ನಾವು ಬ್ಲಷ್ಗೆ ಯೂಸ್ ಮಾಡಿದ್ವಲ್ಲ ಅದನ್ನು ನಾನು ಲಿಪ್ಸ್ಟಿಕ್ ಆಗು ಯೂಸ್ ಮಾಡ್ತಿದ್ದೇನೆ. ಇದು ನೈಕಾದಿಂದ. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಹಿಯರ್ ಈಸ್ ಮೈ ಫೈನಲ್ ಲುಕ್. ಹೇಗೆ ಅನ್ನಿಸ್ತಾ ಇದೆ ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ನೀವು ಇದನ್ನು ಕ್ರಿಯೇಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.